ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಅವರೆಕಾಯಿ ಸೀಸನಲ್ಲಿ ಹಿಚ್ಕಿದ ಅವರೆಕಾಳು ಜೊತೆಗೆ ಕೈಮಾನ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ಅದರ ಟೇಸ್ಟೇ ಬೇರೆ. ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಚಾಪ್ಸ್ ಮಾಡ್ಕೊಂಡ್ಬಿಟ್ರೆ ಅಬ್ಬಬ್ಬಾ ಕೇಳಬೇಕಾ ಟೇಸ್ಟು. ಅದನ್ನೇ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ಒಂದು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು ಅರ್ಧ ಕೆಜಿ ಮಟನನ್ನು ಹಾಕ್ಕೊಂಡು ನೀರು ಬಿಡೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ನಾನಿಲ್ಲಿ ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ಇಲ್ಲಿ ಅದು ನೀರೆಲ್ಲ ಹಿಂಗಿದೆ, ಮಟನ್ನು ನೀರೆಲ್ಲ ಬಿಟ್ಟು ನೀರೆಲ್ಲ ಹಿಂಗಿರುವಂಥ ಟೈಮಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಖಾರದಲ್ಲಿ ಅರ್ಧ ಈರುಳ್ಳಿ ಖಾರವನ್ನು ಅಷ್ಟೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಅರ್ಧ ಈರುಳ್ಳಿ ಖಾರನ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ ಏನಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅಂತ. ಇದು ಫುಲ್ಲು ಈರುಳ್ಳಿ ಖಾರದಲ್ಲಿ ಬೇಯೋ ಟೈಮಲ್ಲಿ ನಾನಿಲ್ಲಿ ಮತ್ತೆ ಪುನಃ ಕಾಯಿ ಖಾರವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ, ಗಸಗಸೆ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ ಲವಂಗ ಪೌಡರ್ನ ಯೂಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ನಂತರ ನಾನಿಲ್ಲಿ ಮಟನಿಗೆ ಒಂದು 4-5 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಅದನ್ನು ಸಹ ಕೂಗಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಮೊದಲೇ ಎತ್ತಿಟ್ಕೊಂಡಿದ್ನಲ್ಲ ಈರುಳ್ಳಿ ಖಾರವನ್ನು ಅದನ್ನು ಹಾಕಿ, ಹಾಗೆ ಹಿಚ್ಕಿದಂತಹ ಅವರೆಕಾಳನ್ನು ಸಹ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಸಪ್ರೇಟಾಗಿ ಬೇಯಿಸ್ಕೊಬೇಕು. ಕುಕ್ಕರಿಗೆ ಹಾಕಿದ್ರೆ ಅದು ಕಲಸೋಗ್ಬಿಡುತ್ತೆ, ಅದಕ್ಕೆ ಸಪ್ರೇಟಲ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಅದಕ್ಕೆ 1-2 ಸ್ಪೂನ್ ಖಾರ ಪುಡಿನ ಹಾಕಿ ಚೆನ್ನಾಗಿ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಪುನಃ ಮತ್ತೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಚಕ್ಕೆ ಲವಂಗ ಪೌಡರು, ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ತರಿಯಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಈ ಥರ ಏನಕ್ಕೆ ರುಬ್ಬಿಟ್ಕೊತಾ ಇರೋದು ಅಂತಂದರೆ ಕೈಮಾ ಉಂಡೆಯನ್ನು ರೆಡಿ ಮಾಡೋದಕ್ಕೆ. ನಾನಿಲ್ಲಿ ಕೈಮಾ ಮಟನ್ನ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಕೇಳಿದ್ರೆ ಈ ಥರ ಕಟ್ ಮಾಡಿಕೊಡ್ತಾರೆ. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಅದು ಕೈಮಾದ ಜೊತೆಗೆ ಸೇರಿಸ್ಕೊಂಡು, ನಂತರ 1-2 ಸ್ಪೂನ್ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೈಮಾದ ಉಂಡೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಷ್ಟೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದಕ್ಕೆ ಪುನಃ ನಾನಿಲ್ಲಿ ಒಂದು ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 100 ಗ್ರಾಮ್ ಅಷ್ಟು ಕಡಲೆನ ತೊಗೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದೊಂದು ಸುತ್ತೊಡಿಸ್ಕೊತೀನಿ. ಹೀಗೆ ಅಷ್ಟು ಕೈಮಾದ ಮಟನನ್ನು ಸುತ್ತೋಡಿಸ್ಕೊಬೇಕು. ಸುತ್ತೋಡಿಸ್ಕೊಂಡು ಆದಮೇಲೆ ಅದನ್ನು ಉಂಡೆಯನ್ನು ಕಟ್ಟಬೇಕಾಗತ್ತೆ. ಎಲ್ಲದನ್ನು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸಾಂಬಾರನ್ನ ರೆಡಿ ಮಾಡೋಕ್ಕೆ ಅಂತ ಒಂದು ಪಾತ್ರೆನ ಇಟ್ಕೊಂಡು ಮೊದಲು ಬೇಯಿಸಿಟ್ಕೊಂಡಿದ್ದೀನಲ್ಲ ಆ ಮಟನ್ನ ಹಾಕ್ಕೊಂಡು, ಹಾಗೆ ಹಿಚ್ಕವರೆ ಕಾಳನ್ನು ಸಹ ಅದಕ್ಕೆ ಹಾಕ್ಕೊಂಡು, ಹಾಗೆ ಕಾಯಿ ಖಾರವನ್ನು ಸಹ ಅದಕ್ಕೆ ಹಾಕ್ಕೊಂಡು ಇಲ್ಲಿ ಕುದಿಯೋಕ್ಕೆ ಬಿಟ್ಕೊಂಡಿದ್ದೆ. ನಂತರ ನಾನಿಲ್ಲಿ ಕೈಮಾದ ಉಂಡೆನೆಲ್ಲ ಕಟ್ಕೊಂಡು ಒಂದೊಂದೇ ಸಾಂಬಾರು ಒಳಗೆ ಹಾಕ್ಕೊತೀನಿ. ಈ ರೀತಿ ಸಾಂಬಾರು ರೆಡಿ ಆಗುತ್ತೆ. ಪೂರ್ತಿ ವಿಡಿಯೋ ವಿಶು ಫುಡ್